ಈ ಹಿಂದೊಮ್ಮೆ ಒಂದು ವಿಡಿಯೋ ವೈರಲ್ ಆಗಿತ್ತು. ದೊಡ್ಡ ಸಭಾಂಗಣವೊಂದರಲ್ಲಿ ನಡೆಯುತ್ತಿದ್ದ ಟಿವಿ ಡಿಬೇಟ್ ಒಂದರಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಅವರಿಗೆ ಒಂದು ಸವಾಲು ಹಾಕ್ತಾರೆ. ಬಿಜೆಪಿಯವರಿಗೆ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಭಯೋತ್ಪಾದನೆ ಧರ್ಮ ರಾಮ ಈ ಪದಗಳನ್ನ ಬಳಸದೆ 2 ನಿಮಿಷ ಹೇಳಿಕೆ ನೀಡಲು ಸಾಧ್ಯವೇ ಇಲ್ಲ ಎಂಬುದು ಅವರ ಸವಾಲು. ಆಂಕರ್ ಕೂಡಲೇ ಟೈಮರ್ ಆನ್ ಮಾಡಿ ಬಿಜೆಪಿ ವಕ್ತಾರ ಸವಾಲು ಸ್ವೀಕರಿಸೋದು ಅನಿವಾರ್ಯ ಮಾಡಿಬಿಡ್ತಾರೆ. ಸುಧಾಂಶು ಮಾತು ಆರಂಭಿಸಿ 10 ಸೆಕೆಂಡುಗಳಲ್ಲಿ ಪಾಕಿಸ್ತಾನ ಎಂದು ಹೇಳಿಬಿಡ್ತಾರೆ. ಅಲ್ಲಿಗೆ ಸೇರಿದ್ದ ದೊಡ್ಡ ಸಂಖ್ಯೆಯ ಸಭಿಕರು ಗೊಳ್ಳೆಂದು ನಕ್ಕು ಬಿಡ್ತಾರೆ. ಸುಧಾಂಶು ಅವರು ಮುಜುಗರಕ್ಕೊಳಗಾಗಿ ಸುಮ್ಮನಾಗ್ತಾರೆ. ಕಾಂಗ್ರೆಸ್ ವಕ್ತಾರ ಅವತ್ತು ಹೇಳಿದ ಮಾತು ಅವತ್ತಿಗೂ ಇವತ್ತಿಗೂ ಪ್ರಸ್ತುತ. ಅದರಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಈ ಸಿಟಿ ರವಿ ಪ್ರತಿ ಬಾರಿ ಬಾಯಿ ಬಿಟ್ಟಾಗಲೂ ಬಿಜೆಪಿಯ ಹಾಗೂ ಸ್ವತಃ ತನ್ನ ಬಂಡವಾಳವನ್ನ ಇನ್ನಷ್ಟು ಮತ್ತಷ್ಟು ಬಯಲು ಮಾಡುತ್ತಲೇ ಇರ್ತಾರೆ. ಬಿಜೆಪಿ ಪ್ರಧಾನಿ ಮೋದಿ ಯಾವಾಗಲೂ ನೇರ ನಿಷ್ಠುರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೇ ಇದ್ದಾಗ ಅದಕ್ಕೆ ಸಂಬಂಧವೇ ಇಲ್ಲದ ಬೇರೆಯೇ ಯಾವುದಾದರೊಂದು ವಿಷಯವನ್ನ ಮಾತಾಡಿ ತಪ್ಪಿಸಿಕೊಳ್ಳೋದು ಎಲ್ರಿಗೂ ಗೊತ್ತಿದೆ. ಊಟ ಆಯ್ತಾ ಅಂತ ಕೇಳಿದ್ರೆ ಮುಂಡಾಸು 30 ಮೊಳ ಅಂತಾರಲ್ಲ ಹಾಗೆ. ಅದೇ ರೀತಿ ಶುಕ್ರವಾರ ಮಾತಾಡಿದ್ದಾರೆ ಸಿಟಿ ರವಿ. ಮುಲ್ಲಾನಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ ಎಂದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾ ಇದ್ರು. ಪ್ರಶ್ನೆ ಇರೋದು ಇಷ್ಟೇ, ನೀಟ್ ಪರೀಕ್ಷೆಯಲ್ಲಿ ಹಗರಣ ಆಗಿದೆಯೇ ಇಲ್ಲವೇ? ಆಗಿದೆ ಎಂಬುದು ಖಚಿತ. ಅದಕ್ಕಾಗಿಯೇ ದೂರು ದಾಖಲಾಗಿದೆ, ತನಿಖೆ ನಡೆಯುತ್ತಿದೆ, ಕೆಲವರ ಅರೆಸ್ಟ್ ಆಗಿದೆ. ಹಾಗಾದ್ರೆ ನೀಟ್ ಹಗರಣ ಆಗಿರೋದು ಯಾರ ಸರ್ಕಾರ ಇರುವಾಗ? ಆ ಹಗರಣದಿಂದಾಗಿಯೇ ಅಲ್ವಾ ಅಷ್ಟು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದು? ನೀಟ್ ಹಗರಣದ ಬೆನ್ನಿಗೆ ಸಿಬಿಎಸ್ಇ ಪರೀಕ್ಷೆಯಲ್ಲೂ ದೊಡ್ಡ ಗೊಂದಲ ನಡೆಯಲಿಲ್ವೇ? ಹಾಗಾದ್ರೆ ಇಷ್ಟು ದೊಡ್ಡ ಹಗರಣ ನಡೆದ ಮೇಲೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಡ್ವೆ? ಅವರಾಗಿ ರಾಜೀನಾಮೆ ಕೊಡದೇ ಇದ್ರೆ ಪ್ರಧಾನಿ ಅವರನ್ನ ವಜಾ ಮಾಡಲ್ಲ ಯಾಕೆ? ಇಷ್ಟು ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ, ಬಿಜೆಪಿ ಹಾಗೂ ಸಿಟಿ ರವಿ ಉತ್ತರ ಕೊಡಬೇಕು. ಆದರೆ ಆ ಪ್ರಶ್ನೆಗಳಿಗೆ ಉತ್ತರಿಸೋದನ್ನ ಬಿಟ್ಟು ಯಾವ್ದ್ಯಾವುದೋ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಹಠಾವೋ ಅಂತೆ, ಮೋದಿ ರಾಜೀನಾಮೆ ನೀಡಬೇಕಂತೆ, ತುಕ್ಡೆ ಗ್ಯಾಂಗ್ಗಳು ಬಂದು ಮಾತನಾಡ್ತಿದ್ದಾರೆ, ನಕಲಿ ಎನ್ಜಿಒಗಳಿಂದ ಅಕ್ರಮವಾಗಿ ಹಣ ಬರುತ್ತಿರೋದನ್ನ ನಿಲ್ಲಿಸುವ ಕಾಯ್ದೆ ತರಲಾಗುತ್ತಿದೆ, ಭಯದಿಂದ ಮಾತನಾಡುತ್ತಿದ್ದಾರೆ ಹೊರತು ವಿದ್ಯಾರ್ಥಿಗಳ ಬಗ್ಗೆ ಇರುವ ಕಳಕಳಿಯಿಂದಲ್ಲ ಎಂದು ಸಿಟಿ ರವಿ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವ್ ಅಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನು CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನು ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರೋ ಅಂತ ಗೊತ್ತಿದೆಯಾ ನಿಮಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನು ತರ್ತಾ ಇದ್ದಾರೆ ಅನ್ನುವಂಥ ಭಯವೇ ಅವರಿಗೆ. ನಮಗೆ ಬರ್ತಿರುವಂತ ಹಣದ ಮೂಲ ಅದು ರದ್ದಾಗುತ್ತಲ್ಲಪ್ಪ, ಇಲ್ಲಿ ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಆಗುತ್ತಲ್ಲೋ ಅನ್ನೋಂಥ ದುಃಖ ಅವ್ರಿಗೆ ಕಾಡ್ತಾ ಇದೆ. ಪರೀಕ್ಷೆ ಅದರಿಂದ ಆದಂಥ ಅಕ್ರಮ, ವಿದ್ಯಾರ್ಥಿಗಳಿಗಾಗಿದ್ದಂಥ ತೊಂದರೆ ಬಗ್ಗೆ ಅವ್ರ ಕಳಕಳಿ ಅಲ್ಲ. ಮೋದಿ ಸರ್ಕಾರ ಬಂದು 12 ವರ್ಷ ಕಳೆದ್ರೂ ಇನ್ನೂ ನಕಲಿ NGOಗಳಿಂದ ಬರುವ ಹಣ ನಿಲ್ಲಿಸಲು ಆಗದೇ ಇರೋದು ಅವರದೇ ವೈಫಲ್ಯ ಅಲ್ವಾ? ಕಾಕ್ರೋಚ್ ಜನತಾ ಪಕ್ಷವಾಗಲಿ ಕಾಂಗ್ರೆಸ್ ಹೋರಾಟವಾಗಲಿ ಶಿಕ್ಷಣ ಸುಧಾರಣೆಗಾಗಿ ಅಲ್ಲ, ಪ್ರಧಾನಮಂತ್ರಿಯನ್ನ ಗುರಿಯಾಗಿಸಿಕೊಂಡು ಹೋರಾಟ ಮಾಡಲಾಗುತ್ತಿದೆ. ಅವರ ಹೋರಾಟದಲ್ಲಿ ಸ್ಥಿರ ಸರ್ಕಾರವನ್ನ ಅಸ್ಥಿರಗೊಳಿಸುವ ಸಂಚು ರೂಪಿಸಿ ವಿದ್ಯಾರ್ಥಿಗಳ ಮೂಲಕ ದಂಗೆ ಎಬ್ಬಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ಸಿಟಿ ರವಿ ಆರೋಪಿಸಿದ್ದಾರೆ. ಸಂಚು ರೂಪಿಸಿ ದಂಗೆ ಎಬ್ಬಿಸುವವರನ್ನ ಪತ್ತೆ ಹಚ್ಚಿ ಸದೆಬಡಿಯುವ ಕೆಲಸ ಮೋದಿ ಸರ್ಕಾರದೇ ಅಲ್ವಾ? ಸಂಚು ರೂಪಿಸುವವರು ಅಂತಾದ್ರೆ ಅದೇ ಸೋನಂ ವಾಂಗ್ಚುಕ್ ಹತ್ರ ಮೋದಿ ಸರ್ಕಾರದ ಇಬ್ಬಿಬ್ರು ಸಚಿವರು ಅಷ್ಟೊಂದು ಬಾರಿ ಹೋಗಿ ಮಾತುಕತೆ ನಡೆಸಿದ್ದೇಕೆ? ಅವರಿಗೆ ಜ್ಯೂಸು ಕೊಟ್ಟು ಉಪವಾಸ ನಿಲ್ಲಿಸಿದ್ದೇಕೆ? ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೆಸುವವರ ಜೊತೆ ಮಾತುಕತೆ ನಡೆಸೋದು ಮೋದಿ ಸರ್ಕಾರದ ನೀತಿಯ? ಯಾವುದೇ ವಿಷಯದಲ್ಲಿ ಮುಸ್ಲಿಮರನ್ನ ಎಳೆದು ತರದೇ ಇದ್ರೆ, ಹಿಂದೂ ಮುಸ್ಲಿಂ ಎಂದು ವಿಭಜಿಸುವ ಮಾತಾಡದೇ ಇದ್ರೆ, ಸಿಟಿ ರವಿಗೆ ಬಿಜೆಪಿಯ ಇತರ ಮುಖಂಡರಿಗೆ ಮಾತು ಮುಗಿಸಲು ಆಗೋದೇ ಇಲ್ಲ ಅಂದ್ರೆ ಇವರ ಬೌದ್ಧಿಕ ದಿವಾಳಿತನ ಎಂತಹದ್ದು? ಇದೇ ಸಿಟಿ ರವಿ ತೀರಾ ಇತ್ತೀಚೆಗೆ ತನ್ನದೇ ಜಿಲ್ಲೆಯ ಮುಸ್ಲಿಂ ಯುವಕನೊಬ್ಬ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿ ಜಾಗತಿಕ ಮನ್ನಣೆ ಗಳಿಸಿದ ಸುದ್ದಿಯನ್ನ ಶೇರ್ ಮಾಡಿಕೊಂಡು ಆತನಿಗೆ ಅಭಿನಂದನೆ ಸಲ್ಲಿಸಿದ್ರು. ಅದೇ ಸಿಟಿ ರವಿ ಈಗ ನೀಟ್ ಹಗರಣ ಹಾಗೂ ಮೋದಿ ಸರ್ಕಾರದ ಹೊಣೆಗಾರಿಕೆ ಕುರಿತು ಮಾತನಾಡಬೇಕಾದಾಗ ಮತ್ತೆ ಮುಸ್ಲಿಮರ ವಿಷಯ ಎಳೆದು ತಂದಿದ್ದಾರೆ.
ಅಲ್ಲಿಗೆ ಸಿಟಿ ರವಿಯ ಬಂಡವಾಳ ಇಷ್ಟೇ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಆದರೆ ಬಿಜೆಪಿಗರ ಈ ಮುಸ್ಲಿಂ ದ್ವೇಷ ಹಾಗೂ ಹಿಂದೂ ಮುಸ್ಲಿಂ ಎಂದು ವಿಭಜಿಸುವ ನೀತಿ ಈಗ ಸವಕಲಾಗುತ್ತಿದೆ. ಜನರಿಗೆ, ಅದರಲ್ಲೂ ಯುವ ಜನರಿಗೆ, ಜೆನ್ಸಿಗೆ ಬಿಜೆಪಿಯ ಈ ದ್ವೇಷದಲ್ಲಿ ಆಸಕ್ತಿ ತೀರಾ ಕಡಿಮೆಯಾಗುತ್ತಿದೆ. ನಮ್ಮ ಪರೀಕ್ಷೆಗಳನ್ನ ನೆಟ್ಟಗೆ ನಡೆಸಿ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ನೋಡಿಕೊಳ್ಳಿ, ಶಿಕ್ಷಣದ ಖರ್ಚು ಕಡಿಮೆ ಆಗುವ ಹಾಗೆ ನೋಡಿಕೊಳ್ಳಿ, ಪದವಿ ಪಡೆದ ಮೇಲೆ ನಮ್ಗೊಂದು ಉದ್ಯೋಗ ಕೊಡಿಸಿ ಅಂತ ಬಿಜೆಪಿಯನ್ನ, ಮೋದಿ ಸರ್ಕಾರವನ್ನ ಯುವಜನರು ಕೇಳ್ತಿದ್ದಾರೆ. ಅದಕ್ಕೆ ಉತ್ತರಿಸೋದು ಬಿಟ್ಟು ಈ ಸಿಟಿ ರವಿ ಅಂತವರು ಹಳೆ ದ್ವೇಷದ ರಾಗ ಎಳಿತಾ ಎಲ್ರನ್ನ ಬೋರ್ ಹೊಡೆಸುತ್ತಿದ್ದಾರೆ. ಹೀಗೆ ಹೋದ್ರೆ ಸಿಟಿ ರವಿ ಸಂಪೂರ್ಣ ಅಪ್ರಸ್ತುತರಾಗಿ ಬಿಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.